ನಾರಾಯಣಪ್ಪ, ನನ್ನ ಹೆಸರು ಬೂದಿಕೋಟೆ ಹತ್ರ ಮುತ್ತೇನಹಳ್ಳಿ ನಂದು. ನನ್ನ ಸ್ವಂತ ಆಸ್ತಿ ಇಲ್ಲಿದ್ದು ಸರ್ವೆ ನಂಬರು 63/1 63/2 ಸುಮಾರು 10 ಎಕರೆ ಆಸ್ತಿ ನನ್ನಿದೆ. ಇಲ್ಲಿ ಇಲ್ಲೀಗಲ್ಲಾಗಿ ಗಣಿಗಾರಿಕೆ ಮಾಡಿಕೊಂಡು ನನ್ನ ಸ್ವಂತ ಜಮೀನಲ್ಲಿ ನನಗೆ ತೊಂದರೆ ಕೊಟ್ಕೊಂಡು ನನ್ನ ಜಮೀನೆಲ್ಲ ರೋಡ್ಗಳು ಮಾಡಿಕೊಂಡು ಕೇಳಿದ್ದಕ್ಕೆ ಲೋಕೇಶು ಈ ನಾರಾಯಣ ಸ್ವಾಮಿ ಅನ್ನೋರು ನನಗಿದೆ ತೊಂದರೆ ಕೊಡ್ತಾಯಿದ್ದಾರೆ. ಇಲ್ಲಿ ಬಂದರೆ ಪ್ರಾಣ ಬೆದರಿಕೆ ಆಗ್ತಾರೆ. ರಾಜ್ಯಾರೋಷವಾಗಿ ಲಾರಿಗಳು ತುಂಬಿಕೊಂಡು ಸಾಗಿಸ್ತಾ ಇದ್ದಾರೆ. ತಮಿಳ್ನಾಡು, ಆಂಧ್ರ ಹೋಗ್ತಾ ಇದೆ. ನಾವು ಅಡ್ಡ ಮಾಡಿದ್ರೆ ಸಾಕು ನಮ್ಮ ಮೇಲೆ ಪ್ರಾಣ ಬೆದರಿಕೆ ಆಗ್ತಾರೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅದರಿಂದ ದಯವಿಟ್ಟು ಅಧಿಕಾರಿಗಳಿಗೆ ತಿಳಿಸಿ ಇದನ್ನು ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿಗಲ್ ಮೈನ್ಸ್ ನಿಲ್ಲಿಸ್ಬೇಕು ಅಂತ ನಮ್ಮ ಕೋರಿಕೆ. ದೊಡ್ಡ ದೊಡ್ಡ ಗ್ರ್ಯಾನೈಟ್ಗಾಗೋವು 12 ಅಡಿ ಉದ್ದ 4 ಅಡಿ ಆಗಲ್ಲ ಪೀಸುಗಳು ಹೊಡೆದು ಗ್ರ್ಯಾನೈಟ್ಗೆ ಎಲ್ಲ ಸಾಗಿಸ್ತಾ ಇದ್ದಾರೆ. ಎಲ್ಲ ಗ್ರ್ಯಾನೈಟು, ಯಾರು ಪರ್ಮಿಷನ್ ತಗೊಂಡಿಲ್ಲ, ಎಲ್ಲ ಇಲ್ಲಿಗಲ್ಲೇ. ಇದು ಗೋಮಾಳ ಇದೆ. ನಾನು ಲೀಸ್ ಹಾಕಿದ್ದೀನಿ. ಲೀಸ್ ಹಾಕಿ ನಾನು ಆ ಲೀಸ್ ಆಗಿದ್ದರೆ ಕೂಡ ನಾನು ಹೇಳಿದ್ರೆ ಕೂಡ ನನಗೆ ಯಾವುದೇ ಮೈಂಡ್ ಕೊಡ್ತಾ ಇಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಲಾರಿಗಳೇ 10 ವೀಲರೇ ಹೋಗ್ತದೆ ಅಂದರೆ ಅಫ್ಸಿಯಲ್ಗೆಲ್ಲ ಗೊತ್ತಿರ್ತದೆ. ಇಷ್ಟೊಂದು ರಾಜಾರೋಷವಾಗಿ ಜಮೀನುಗಳನ್ನೆಲ್ಲನೂ ಮಟ್ಟ ಮಾಡಿಕೊಂಡು ಬೆಟ್ಟ ಗುಡ್ಡಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅಫ್ಸಿಯಲ್ಗೆ ಇರಲ್ಲ. ಅದು 100% ಅಕ್ರಮನೇ. ಇದು 100% ಅಕ್ರಮನೇ, 100% ಇಲ್ಲಿಗಲ್ಲೇ. ಯಾರಿಗೂ ಮನಸ್ಸಿಂದ ಯಾರಿಗೂ ಇವ್ರಿಗೆ ಏನೂ ಇಲ್ಲ, ಡಾಕ್ಯುಮೆಂಟ್ ಇಲ್ದಿರೇ ಮಾಡ್ತಾ ಇರೋದು. ಇದು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದೀವಿ. ಮಾಸ್ತಿ ಪೊಲೀಸವರು ಕರೆದು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ನಮ್ಮ ಪರವಾಗಿ ನಿಂತು ಮಾತಾಡೋವಾಗ ಇವ್ರು ಬರ್ತಾ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ಬರ್ತೀವಿ ಅಂತ ಅವ್ರಿಗೂ ತೊಂದರೆ ಕೊಟ್ಕೊಂಡು ನಮಗೂ ತೊಂದರೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಸರ್, ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ದಯವಿಟ್ಟು ಇದನ್ನು ಈ ಇಲ್ಲಿಗಲ್ ಮೈನ್ಸ್ ನಿಲ್ಲಿಸ್ಬೇಕು. ಇಲ್ಲಾಂದರೆ ಇವ್ರ ಮಧ್ಯೆ ನಾವು ಇಲ್ಲಿ ಜಮೀನುಗಳು ಇಟ್ಕೊಂಡು ಇರೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟು, ಈ ಇಲ್ಲಿಗಲ್ ಮೈನ್ಸ್ ನಿಲ್ಲಿಸ್ಬೇಕು. ಸರ್, ಎಲ್ಲ ನಮ್ಮ ಜಮೀನುಗಳಿಗೆ ರೋಡ್ ಇದೆ, ರೋಡ್ಗಳು ಮಾಡ್ಕೊತಾ ಇದ್ದಾರೆ. ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ಬರ್ತಾರೆ. ರಾತ್ರಿ ಬಂದು ಬಂದು ಇನ್ನೊಂದು ಕಡೆ ರೋಡ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮ ಜಮೀನಲ್ಲಿರೋ ಗುಟ್ಟೆಗಳು ಕೂಡ ಕೇಳ್ದಿರ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿದ್ರೆ ಧಮಕಿ ಹಾಕ್ತಾರೆ. ಇಲ್ಲಿ ಬಂದು ಮಾತಾಡೋಕ್ಕೆ ಭಯ ಅವ್ರ ಹತ್ರ. ಅವರು ಏನು ಮಾಡ್ತೀಯ ಮಾಡ್ಕೊ ಹೋಗಿ, ನೀನು ಯಾರಿಗೆ ಹೇಳ್ತೀಯ ಹೇಳ್ಕೊ ಹೋಗಿ, ನಾವು ಹೋಗೋದೆ ಹಂಗೆ ಅಂತ ಹೇಳ್ತಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 2 ದಿನ ಆಯಿತು. ಇವಾಗ ಠಾಣೆಗೆ ಯಾರು ಬಂದು ಅವ್ರು ಕರಿತಾನೆ ಇದ್ದಾರೆ. ಇವ್ರು ಬಂದಿದ್ದಾರೆ, ಜಮೀನು ಓನರ್ ಪಾಣಿ ಮಿಟೇಷನ್ ಎತ್ಕೊ ಬಂದಿದ್ದಾರೆ. ಇವ್ರಿಗೇನೋ ರೆಸ್ಪಾನ್ಸ್ ಕೊಡೋಣ ಅಂತ ಪೊಲೀಸರು ನಮ್ಮ ಪರವಾಗಿ ಅಲ್ಲಿ ಮಾತಾಡ್ತಾರೆ. ಆದರೆ ಕೂಡ ಇವ್ರು ಬರ್ತಾ ಇಲ್ಲ. ಗುಂಡ್ಲುಪಳ್ಳೆ ನಾವು ನಿಂತಿರೋದು ಇವಾಗ, ಆ ಕಡೆ ರಾಜವರ್ಲಹಳ್ಳಿ 2 ಗ್ರಾಮದು. ಸುಮಾರು 1 ವರ್ಷದಿಂದ ನಡೀತಾ ಇದೆ ಸರ್ ಇದು. ನಾವು ಅವಾಗ ಬಂದು ಅಡ್ಡ ಹಾಕ್ತಾ ಇದ್ದೀವಿ, ಮಾಡಲ್ಲ ಅಂತಾರೆ, ನಿಲ್ಲಿಸ್ಬಿಡ್ತಾರೆ. ತಿರುಗಿ ನೈಟ್ ಆಗ್ಲಿಕ್ಕೆ ಬಂದು ಮಾಡ್ತಾ ಇರ್ತಾರೆ.